ಮಹಾಮಳೆಯ ಹೊಡೆತಕ್ಕೆ ಇಡೀ ಉತ್ತರ ಕನ್ನಡವೇ ಅಲ್ಲೋಲ ಕಲ್ಲೋಲ ಆಗಿ ಹೋಗಿದೆ. ಅದರಲ್ಲೂ ಶಿರೂರು ಗುಡ್ಡ ಕುಸಿತದ ದುರಂತ ಕಥೆಗಳು ಕಣ್ಣೀರು ತರಿಸುತ್ತವೆ. ಒಂದ್ ಕಡೆ ಮುದ್ದಿನ ಅಪ್ಪನನ್ನ ಹುಡುಕಿ ಕೊಡುವಂತೆ ಮಕ್ಕಳು ಚೀರಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಹೆತ್ತ ಮಗನನ್ನ ಹುಡುಕಿ ಕೊಡುವಂತೆ ಅಮ್ಮನ ಗೋಳಾಟ ಕರುಳು ಚುರುಕನ್ನುವಂತೆ ಮಾಡುತ್ತೆ. ಇದಿಷ್ಟೇ ಅಲ್ಲ, ಮೀನುಗಾರರ ಬದುಕು ಕೂಡ ಬೀದಿಗೆ ಬಂದಿದೆ. ಬನ್ನಿ ಅನಾಹುತಗಳಿಗೆ ಸಂಬಂಧಪಟ್ಟ ಹಾಗಿನ ಒಂದು ರಿಪೋರ್ಟ್ ನೋಡ್ಕೊಂಬರೋಣ. ಸಾವಿನ ಗುಡ್ಡ ರಣಕೇಕೆಯನ್ನೇ ಹಾಕಿದೆ. ಇದೇ ಗುಡ್ಡ ಯಮನಾಗಿದ್ದಾನೆ. ಇದೇ ಗುಡ್ಡ ಸುಂದರ ಬದುಕನ್ನೇ ಕಸಿದುಕೊಂಡಿದೆ. ಇದೇ ಗುಡ್ಡ ಸ್ಮಶಾನ ಮೌನಕ್ಕೆ ಕಾರಣವಾಗಿದೆ. ರಕ್ಕಸ ಮಳೆಗೆ ಗುಡ್ಡ ಕುಸಿದು ಹಲವರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಮಣ್ಣಲ್ಲಿ ಹೂತು ಹೋದ ಕುಟುಂಬಸ್ಥರ ಚೀರಾಟ, ಆಕ್ರಂದನ ಎಂತವರ ಕರುಳು ಕೂಡ ಚುರುಕನಿಸುತ್ತೆ ಕಣ್ರಿ. ಮುದ್ದಿನ ಅಪ್ಪನನ್ನ ಹುಡುಕಿ ಕೊಡುವಂತೆ ಮಕ್ಕಳ ಚೀರಾಟ. ಶಿರೂರು ಗುಡ್ಡ ಕುಸಿತದ ದುರಂತ ಕಥೆಯಲ್ಲಿ 10 ಕುಟುಂಬದ ಕಣ್ಣೀರ ಕಥೆ ಇದೆ. ದಿನದಿಂದ ದಿನಕ್ಕೆ ನಾಪತ್ತೆಯಾದವರ ಹೆಸರುಗಳು ಮುನ್ನೆಲೆಗೆ ಬರ್ತಿವೆ. ಯಾರಿಗೆ ಯಾರು ಸಮಾಧಾನ ಮಾಡೋ ಪರಿಸ್ಥಿತಿ ಇಲ್ಲದ ಸ್ಥಿತಿಯೇ ಸೃಷ್ಟಿಯಾಗಿದೆ. ಮತ್ತಷ್ಟು ಮಂದಿ ಮಣ್ಣಿನಲ್ಲಿ ಹೂತು ಹೋಗಿದ್ದಕ್ಕೆ ಈ ಕುಟುಂಬಸ್ಥರ ಕಣ್ಣೀರೇ ಸಾಕ್ಷಿಯಾಗಿದೆ. ಅಪ್ಪನಿಗಾಗಿ ಕಾಯ್ತಿರುವ 2 ಮಕ್ಕಳು ನಮ್ಮ ತಂದೆಯನ್ನ ಹುಡುಕೊಡಿ ಅಂತ ಅಂಗಾಲಾಚ್ತಿರುವಂತಹ ದೃಶ್ಯ. ಅಯ್ಯಯ್ಯೋ ಮಳೆರಾಯ, ಯಾಕಪ್ಪ ಇಷ್ಟೊಂದು ನಿನ್ನ ಕಡುಕೋಪ ಅನಿಸಿಬಿಡುತ್ತೆ ಕಣ್ರಿ. ಹೆತ್ತ ಮಗನನ್ನ ಹುಡುಕಿ ಕೊಡುವಂತೆ ಅಮ್ಮನ ಗೋಳಾಟ. ಇದು ಒಂದು ಕಥೆ ಆದ್ರೆ, ಇತ್ತ ಹೆತ್ತ ಮಗನನ್ನೇ ಕಳೆದುಕೊಂಡ ತಾಯಿಯ ಗೋಳಾಟ ಯಾರಿಗೂ ನೋಡೋಕಾಗ್ತಿಲ್ಲ. ಬಾಳಿ ಬದುಕಬೇಕಿದ್ದ ಗೋಕರ್ಣ ಬಳಿಯ ಗಂಗೆ ಕೊಳ್ಳದ ಯುವಕ ಲೋಕೇಶ್ ನಾಪತ್ತೆಯಾಗಿದ್ದಾನೆ ಅಂತ ತಾಯಿ ದೂರು ಕೊಟ್ಟಿದ್ದಾಳೆ. ಕಳೆದ 5 ದಿನಗಳಿಂದ ನನ್ನ ಮಗ ಮನೆಗೆ ಬಂದಿಲ್ಲ, ದಯವಿಟ್ಟು ನನ್ನ ಮಗನನ್ನ ಹುಡುಕಿಕೊಡಿ ಅಂತ ತಾಯಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಇನ್ನು ಗುಡ್ಡ ಕುಸಿತದ ದಿನ ಹೋಟೆಲ್ನಲ್ಲಿ ನಿಮ್ಮ ಮಗ ಇದ್ದ ಅಂತ ಅಲ್ಲಿ ನೋಡಿದ್ದ ಕೆಎಸ್ಆರ್ಟಿಸಿ ಚಾಲಕ ಮಾಹಿತಿ ಕೊಟ್ಟಿದ್ದಾನೆ. ಇದೀಗ ಮಗನ ಬರುವಿಕೆಗಾಗಿ ತಾಯಿ ಕಾಯುತ್ತಿದ್ದಾಳೆ. ಶಿರೂರಿನಲ್ಲಿ ಗುಡ್ಡ ಕುಸಿದು ಇಂದಿಗೆ 6 ದಿನ ನಿರಂತರ ಶೋಧ. ಮೃತದೇಹ ಪತ್ತೆ ಹಚ್ಚದ ಜಿಲ್ಲಾಡಳಿತದ ವಿರುದ್ಧ ಜನಾಕ್ರೋಶ. ಇನ್ನು ಶಿರೂರು ಗುಡ್ಡ ಕುಸಿದು ಇಂದಿಗೆ 6 ದಿನ ಕಳೆದಿದೆ. ಇನ್ನು ಕಾರ್ಯಾಚರಣೆ ಪೂರ್ಣವಾಗಿಲ್ಲ. ಮಣ್ಣಿನಲ್ಲಿ ಸಿಕ್ಕು ಜೀವ ಕಳೆದುಕೊಂಡವರ ಹುಡುಕಾಟ ಮಾಡಿಲ್ಲ. ಇದು ಜಿಲ್ಲಾಡಳಿತದ ವೈಫಲ್ಯ ಅಂತ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸ್ಥಳದಲ್ಲಿ ಗಲಾಟೆಗಳು ನಡೀತಿವೆ. ಎಸ್ಪಿಯನ್ನ ಸಸ್ಪೆಂಡ್ ಮಾಡಬೇಕು, ಗೂಂಡಾಗಿರಿ ನಡೆಯಲ್ಲ ಎಂದಿದ್ದಾರೆ. ನಾನೊಬ್ಬ 5 ದಿನದಿಂದ ಇಲ್ಲಿ ಟೆನ್ಷನ್ ಅಲ್ಲಿ ಇದ್ದೀನಿ. ನೀವು ನೋಡ್ರಿ, ಒಬ್ಬ ರೆಸ್ಕ್ಯೂ ಒಬ್ಬ ಬಂದಿದ್ದಾನೆ, ಅವನ್ ಸರ್ಟಿಫಿಕೇಟ್ ಕೇಳ್ತಾ ಇದೆ ಸ್ಪೋರ್ಟ್ ಅಲ್ಲಿ. ಅವನ್ ಯಾವ ಸರ್ಟಿಫಿಕೇಟ್ ಯಾವ ಅವಾರ್ಡ್ ಸಿಕ್ಕಿದೆ ಅದು ತಗೊಂಡ್ ಬರ್ಬೇಕಂತೆ ಸರ್ಟಿಫಿಕೇಟ್. ಒಬ್ಬ ನೋಡಿದ್ರೆ ಗೊತ್ತಾಗತ್ತೆ ಅವ ಎಕ್ಸ್ಪರ್ಟ್ ಅಂತೇಳಿ. ಅವ ಬಂದಿದ ಮೇಲೆ ಅವನ್ ಸರ್ಟಿಫಿಕೇಟ್ ತೋರಿಸಿದ ಮೇಲೆ ಒಳಗೆ ಬಿಟ್ಟಿದೆ. ಅದು ಕೇಳಿ ನನಗೆ ಹೊಡಿತಾ ಇದ್ದಾರೆ. ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿರುವ SP ಅದ್ರ ಕೆಳಗಡೆ ಇರುವ ಯಾವ್ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ ಅವರೆಲ್ಲ ಅವ್ರಿಗೆ ಹೆಸರು ಬರ್ಬೇಕು. ಮಳೆರಾಯನ ಆರ್ಭಟಕ್ಕೆ ಮೀನುಗಾರರ ಬದುಕು ಅತಂತ್ರ. ಒಡೆದು ಹೋಗಿರೋ ದೋಣಿಗಳು, ಚಲಾಪಿಲಿಯಾಗಿ ಬಿದ್ದಿರುವ ಮೀನಿನ ಬಲೆಗಳು, ಚಿಕ್ಕ ಚಿಕ್ಕ ಮನೆಗಳು ಬದುಕಿಗೆ ಆಸರೆಯಾಗಿತ್ತು. ಇದೀಗ ಭಾರಿ ಮಳೆಯಿಂದಾಗಿ ಮನೆಗಳು ಕುಸಿದು ಹೋಗಿದ್ದರಿಂದ ಮೀನುಗಾರರ ಬದುಕು ಬೀದಿಗೆ ಬಂದಿದೆ. ಉಳುವರೆ ಗ್ರಾಮದ ಮೀನುಗಾರರು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಂಗಾವಳಿ ನದಿಯನ್ನೇ ನಂಬಿ ಬದುಕ್ತಿದ್ದ ಮೀನುಗಾರರು ಊರುಗಳನ್ನೇ ತೊರೆದಿದ್ದಾರೆ. ಗಂಗಾವಳಿ ನದಿಯನ್ನ ನಂಬಿಕೊಂಡು ಏನು ಮೀನುಗಾರರು ಬದುಕನ್ನ ಕಟ್ಟಿಕೊಂಡಿದ್ರು, ಅವರ ಬದುಕನ್ನೇ ಕಸಿದುಕೊಂಡಿದೆ. ಯಾಕಂದ್ರೆ ಮೀನುಗಾರರಿಗೆ ದೋಣಿ ಮತ್ತು ಬಲೆ ಇದ್ರೆ ಅವರ ದೊಡ್ಡ ಆಸ್ತಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬೋಟ್ಗೆ ಸರಿಸುಮಾರು 70 ರಿಂದ 80 ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ದೋಣಿಯನ್ನ ಖರೀದಿ ಮಾಡಬೇಕು ಅಂದ್ರೆ. ಈ ದೋಣಿ ಈಗ ಮೊನ್ನೆ ನಡೆದಂತಹ ಗುಡ್ಡ ಕುಸಿತದಲ್ಲಿ ಈಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಇದೇ ರೀತಿ 10ಕ್ಕೂ ಹೆಚ್ಚು ಈ ರೀತಿಯಾದಂತಹ ಬೋಟ್ಗಳು ಕೊಚ್ಚಿ ಹೋಗಿರುವಂಥದ್ದು, ಜೊತೆಗೆ ಜಖಮ್ ಆಗಿರುವಂಥದ್ದು. ಇಲ್ಲಿ ನಾನು ಪಕ್ಕದಲ್ಲಿ ಮತ್ತೊಂದೆಡೆ ತೋರಿಸ್ತಾ ಹೋಗ್ತೀನಿ. ಸಾವಿರಾರು ರೂಪಾಯಿ ಕೊಟ್ಟು ತಂದಂತ ಮೀನುಗಾರರ ಬಲೆ ಕೂಡ ಏನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ 10 ಅವಾಂತರ ಸೃಷ್ಟಿ ಮಾಡಿದೆ. ಕುಮಟಾ ತಾಲೂಕಿನ ತೋರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಸಾಕಲ್ ಗ್ರಾಮದಲ್ಲಿ ಮತ್ತೊಂದು ಗುಡ್ಡ ಕುಸಿತವಾಗಿದ್ರೂ ಕೂಡ ಸಂಬಂಧಿಸಿದವರು ಯಾರೂ ಸ್ಥಳಕ್ಕೆ ಧಾವಿಸಿರಲಿಲ್ಲ. ಈಗ TV9 ವರದಿಯಿಂದ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳ ವೈದ್ಯ ಅವರ ಕಣ್ಣು ತೆರೆಸಿದೆ.
ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ವೈದ್ಯ. ಕೂಡಲೇ ಜನರ ರಕ್ಷಣೆಗೆ ಬೇಕಾದ ಎಲ್ಲ ಕ್ರಮ ಕೈಗೊಳ್ಳಬೇಕು, ನೀವು ಸ್ಥಳದಲ್ಲೇ ನಿಂತು ಕೆಲಸ ಮಾಡಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಹೊಸಕಲ್ ಅನ್ನುವಂತ ಗ್ರಾಮದಲ್ಲಿ ಒಂದು ಗುಡ್ಡ ಕುಸಿದು 4 ಮನೆಗಳು ಕೊಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿತ್ತು. TV9 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ಈಗ ನಮಗೆ ಸಚಿವರಿದ್ದಾರೆ. ಸರ್, ಯಾವುದೇ ಜಿಲ್ಲಾಡಳಿತ ಅವ್ರ ಹತ್ರ ಹೋಗಿಲ್ಲ, ರಕ್ಷಣೆಗೆ ಹೋಗಿಲ್ಲ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್, ನಿಮ್ಗೆ ಗಮನಕ್ಕೆ ಬಂದಿದೆಯಾ? ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆಲೂ ಕಾಳಜಿ ಕೇಂದ್ರ ತೆಗೆದಿದ್ದೇವೆ ಅಂತ ಪರಿಸ್ಥಿತಿ ನೋಡಿ ಅಲ್ಲಿ ನಾವು ಸೂಕ್ಷ್ಮವಾಗಿ ಎಲ್ಲ ಅಧಿಕಾರಿಗಳನ್ನ ಟೀಮ್ ಮಾಡಿ ಬಿಟ್ಟಿದ್ದೇವೆ. ನೀವೀಗ ನನ್ನ ಗಮನಕ್ಕೆ ತಂದಿದ್ರೆ ಅದು ಏನಾಗಿದೆ ಏನು ಅಂತೇಳಿ ನೋಡ್ತೇವೆ, ಎಲ್ಲೂ ತೊಂದರೆ ಆಗದಿದ್ದಾಗೆ ನೋಡ್ಕೊಳ್ತೇವೆ. ಮಸಕಲ್ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಗುಡ್ಡ ಕುಸಿದಿದೆ, ಇನ್ನೊಂಚೂರು ಕುಸಿತು ಅಂತಂದ್ರೆ ಇಡೀ 4 ಮನೆಗಳು ಕೊಚ್ಚಿಕೊಂಡು ಅಗನಾಸಿನಿ ನದಿಗೆ ಹೋಗ್ತವೆ. ಆದ್ರೂ ಕೂಡ ಅಧಿಕಾರಿಗಳು ಹೋಗಿಲ್ಲ ಅನ್ನುವಂತ ಆರೋಪ. ಸ್ವಯಂ ಪ್ರೇರಿತವಾಗಿ ಅವರ ಜಾನುವಾರುಗಳನ್ನ ಬಿಟ್ಟು ಬಾಡಿಗೆ ಮನೆಗೆ ಹೋಗಿದ್ದಾರೆ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ರಿ, ನನ್ನ ಲೆಕ್ಕದಲ್ಲಿ ಅಲ್ಲೇ ಈಗ ಜಿಲ್ಲಾಡಳಿತಗಳಿಗೆ ಜಿಲ್ಲಾಧಿಕಾರಿಗಳೇ ಹೋಗೋದಿಲ್ಲ. ಅಲ್ಲಿ ಇರುವಂತ ತಹಸೀಲ್ದಾರ್ ಇದ್ದಾರೆ, PDO ಇದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಅವರೆಲ್ಲರೂ ಸೇರಿ ಮಾಡ್ತಾರೆ. ಕರಾವಳಿ ಭಾಗದ ಜನರ ಬದುಕು ಅಕ್ಷರಶಃ ನರಕ ಯಾತನೆಯಾಗಿದೆ. ಕಳೆದ 20 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಯಿಂದ ಹೊರಬರೋಕ್ಕೂ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಅದರಲ್ಲೂ ಅನಾರೋಗ್ಯಕ್ಕೆ ತುತ್ತಾಗಿರುವ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದ ತಂದೆ ಮಗ ರಸ್ತೆಯಲ್ಲಿ ಬೈಕ್ ಕೆಟ್ಟು ಪರದಾಡಿದ್ದಾರೆ. ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ ಒಬ್ರು ವಾಹನ ಸವಾರರು ನೀರು ಗಾಡಿಯ ಒಳಗಡೆ ಹೋಗಿದ್ದರಿಂದ ಗಾಡಿ ಬಂದಾಗಿ ನಿಂತಿದೆ. ಎಲ್ಲಿ ಕೊಚ್ಚಿಕೊಂಡು ಹೋಗ್ತೇವೆ ಅನ್ನುವಂತ ಆತಂಕದಲ್ಲಿ ವಾಹನ ಸವಾರರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಕಾಳಜಿ ಕೇಂದ್ರವನ್ನು ಕೂಡ ಇಲ್ಲಿ ತೆಗೆದಿರುವಂತದ್ದು. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆ ಜನಜೀವನವನ್ನ ಅಸ್ತವ್ಯಸ್ತ ಮಾಡಿದೆ. ಒಟ್ಟಾರೆಯಾಗಿ ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಮೃತ ಕುಟುಂಬಸ್ಥರ ಕಣ್ಣೀರ ಕತೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಾಪತ್ತೆಯಾಗಿರುವ ಮುದ್ದಿನ ಅಪ್ಪನನ್ನ ಹುಡುಕಿ ಕೊಡುವಂತೆ ಮಕ್ಕಳ ಚೀರಾಟ ನೋಡೋಕೆ ಆಗ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.